ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆನೇ ಎದ್ದು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಹಾಸನಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ 5 ಗಂಟೆ ಆಗಿತ್ತು ಅನಿಸುತ್ತೆ. 5 ಗಂಟೆಗೆಲ್ಲ ಹೊರಟ್ವಿ. ಮೈಸೂರು ಬಸ್ ಸ್ಟ್ಯಾಂಡಿಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಬೇಗ ಹೋಗೋಣ, ದರ್ಶನ ಮಾಡ್ಕೊಂಡು ಬೇಗ ಬರೋಣ ಅಂತಲೇ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ, ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ನಮ್ಮ ನಿಶುನು ಕೂಡ ಬಲವಂತವಾಗಿ ಎಬ್ಬಿಸಿ ಸ್ನಾನ ಮಾಡಿಕೊಂಡು ಅಷ್ಟೊತ್ತಲ್ಲಿ 5 ಗಂಟೆಗೇ ಹೊರಟ್ವಿ. ಸೊ ಹೋಗಿ ಸುಮಾರು ಹೊತ್ತು ಬಸ್ಸೇ ಬರಲಿಲ್ಲ. ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ. ಸೊ ಎಷ್ಟೋ ಹೊತ್ತು ಆದಮೇಲೆ ಬಸ್ ಬಂತು. ಸೊ ಅದರಲ್ಲಿ ನೋಡಿ ನಮ್ಮ ನಿಶುಗೂ ಪಾಪ ನಿದ್ದೆ, ಅದಕ್ಕೂ ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅಷ್ಟರಲ್ಲಿ ನೋಡಿ 5 ಗಂಟೆಗೆ ಬಂದ್ರೂ ಕೂಡ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಇದ್ದರು ಅಲ್ಲೂ ಕೂಡ. ಇನ್ನು ಹಾಸನಿಗೆ ಒಂದು 9 ಗಂಟೆ ಹಂಗೆಲ್ಲ ಹೋದ್ವಿ. ಟಿಕೆಟ್ ಕೂಡ ತೊಗೊಂಡು ಸುಮಾರು ಹೊತ್ತು. ಫಸ್ಟ್ ಟೈಮ್ ಹೋಗಿದ್ದರಿಂದ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು, ಟಿಕೆಟು ಎಲ್ಲಿ ಸಿಗುತ್ತಪ್ಪ ಅಂತ. ಸೊ ಫೈನಲಿ 300ದು ಟಿಕೆಟ್ ತೊಗೊಂಡು ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ. ಸೊ ನಾನು ಇಲ್ಲೆಲ್ಲ ಖಾಲಿ ಇದ್ದಿದ್ದು ನೋಡಿ, ಸೊ ಇನ್ನೂ ಯಾರೂ ಬಂದಿರಲ್ಲ ಅಂದ್ಕೊಂಡು ಹೋಗಿದ್ವಿ. ಸೊ ಒಳಗಡೆ ಹೋದ್ಮೇಲಂತೂ ನೋಡಿ, ನಮಗಿಂತ ಮುಂಚೆನೇ ಬಂದು ಸುಮಾರು ಜನ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿನ ಜನ ರಶ್ ನೋಡಿ ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ನರ್ವಸ್ ಆಗೋಯಿತು, ಏಕೆಂದರೆ ಅಷ್ಟು ಜನ ಇದ್ದರು. ಸೊ ಮಕ್ಕಳನ್ನ ಎತ್ಕೊಂಡು ಅಲ್ಲೆಲ್ಲ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ದರ್ಶನ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ನಾನು ಕೂಡ ನವಿ ಇಬ್ಬರು ಕೂಡ ಎತ್ಕೊಂಡು ಸ್ವಲ್ಪ ಹೊತ್ತು ಮ್ಯಾನೇಜ್ ಮಾಡಿದ್ವಿ. ಸೊ ಸುಮಾರು ಹೊತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು 9 ಗಂಟೆ 10 ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡು 12:45ಗೆಲ್ಲ ದರ್ಶನ ಆಯಿತು ನೋಡಿ. ಅಲ್ಲಿಂದ ಇನ್ನು ಹೊರಗಡೆ ಬಂದು ನೋಡಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದರು. ನೈಟ್ ಟೈಮ್ ನೋಡೋಕೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ನಾವು ಬೆಳಗ್ಗೆ ಟೈಮೇ ಬಂದಿದ್ದರಿಂದ ಅಷ್ಟೇನು ಸಿಂಪಲ್ಲಾಗಿ ಮಾಡಿದ್ದೀನಿ ವಿಡಿಯೋನ. ನೈಟ್ ಟೈಮ್ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಇದೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೆ ಫ್ಲವರಲ್ಲೇ. ಸೇಮ್ ಮೈಸೂರಲ್ಲಿ ನಡೆಯುತ್ತಲ್ವ ಫ್ಲವರ್ ಶೋ, ಆ ಥರನೇ. ಇನ್ನು ಅಲ್ಲಿಂದ ನೋಡಿ ಒಳಗಡೆ, ದೇವಸ್ಥಾನದ ಒಳಗಡೆ ಇದು. ಸೊ ನಾವು ಸೋಮವಾರ ಹೋಗಿದ್ದರಿಂದ ಅಷ್ಟರಲ್ಲಿ ಹೂವೆಲ್ಲ ಒಂದು ಸ್ವಲ್ಪ ಬಾಡೋಗಿತ್ತು. ಸೊ ನಾವು ಲಾಸ್ಟಲ್ಲಿ ಹೋಗಿದ್ದರಿಂದ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಸೊ ಬೆಟರಾಗಿತ್ತು ನೋಡಲಿಕ್ಕೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟಿದ್ದರು. ಸೊ ಪ್ರಸಾದ ತಗೊಂಡು, ಇನ್ನು ಲಾಡು ಪ್ರಸಾದ ಕೂಡ ಇರುತ್ತೆ. ಸೊ ಅದನ್ನು ತಗೊಂಡು ನೋಡಿ ಫೈನಲಿ ಬಸ್ ಹತ್ಕೊಂಡು ಬಂದಿದ್ವಿ. ಹೋಗುವಾಗ ಎಷ್ಟು ಫ್ರೆಶ್ ಆಗಿತ್ತೋ, ಬರುವಾಗ ನೋಡಿ